ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ಇವತ್ತು ನಾವು ಮಾತಾಡೋದು ಹೆಡ್ಏಕ್ ಅಂದರೆ ತಲೆನೋವು. ಆಯುರ್ವೇದದಲ್ಲಿ ಶಿರಶೂಲ ಅಂತ ನಾವು ಹೇಳ್ತೇವೆ. ಇದು ವಾತ, ಪಿತ್ತ ಹಾಗೂ ಕಫದೋಷ ಮೂರು ಒಂದು ಕಾರಣಗಳಿಂದಾನು ತಲೆನೋವು ಶುರು ಆಗುತ್ತೆ ನಮಗೆ. ಯಾವ ಒಂದು ಕಾರಣಗಳು ಹಾಗೂ ಅದಕ್ಕೆ ಲಕ್ಷಣಗಳೇನು, ಆಯುರ್ವೇದದಲ್ಲಿ ಹೇಗೆ ನಾವು ಅದನ್ನ ತಲೆನೋವನ್ನ ಕಮ್ಮಿ ಮಾಡ್ಕೊಳ್ಬಹುದು, ಯಾವೆಲ್ಲ ಆಹಾರ ತಗೊಳ್ಳೋದ್ರಿಂದ ಅಂತ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕಾರಣಗಳು ಅಂದ್ರೆ ಮುಂಚೆನೆ ಹೇಳಿರೋ ಹಾಗೆ ಫ್ರಿಡ್ಜಲ್ಲಿ ಇರುವಂತಹ ಆಹಾರಗಳನ್ನು ಸೇವಿಸಿದಾಗ, ಅಂದ್ರೆ ತುಂಬಾ ತಂಪು ಆಹಾರ ಸೇವಿಸಿದಾಗ ಆಗಿರ್ಬೋದು, ಅಥವಾ ತುಂಬಾ ಉಪ್ಪು ಖಾರ ಹುಳಿ ಆಹಾರಗಳು ಸೇವಿಸಿದಾಗ ಸಾಮಾನ್ಯವಾಗಿ ಪಿತ್ತ ದೋಷ ದೇಹದಲ್ಲಿ ಹೆಚ್ಚಾಗುತ್ತೆ. ಅದರಿಂದಾನು ನಮಗೆ ತಲೆನೋವು ಬರುವಂತಹ ಸಾಧ್ಯತೆಗಳಿರುತ್ತೆ. ಆಮೇಲೆ ತುಂಬಾ ಮಲ್ಕೊಳ್ತಾ ಇದ್ದಾರೆ ಅಂತ ಏನಾದ್ರು ಆದಾಗ, ಅಥವಾ ಕಫ ದೋಷ ಎಂಬುದು ಜಾಸ್ತಿ ಆಗಿ ಅವಾಗೂ ತಲೆನೋವು ಶುರು ಆಗುತ್ತೆ. ಇನ್ನೊಂದು ಕಾರಣ ನಾವು ಇಲ್ಲಿ ಹೇಳೋದಾದ್ರೆ, ಲೇಟ್ ನೈಟ್ ಮಲ್ಕೊಳ್ತಿದ್ದೀರಾ ಅಂತ ಆದಾಗ ಅಲ್ಲಿ ವಾತದೋಷ ಜಾಸ್ತಿ ಆಗುತ್ತೆ. ವಾತದೋಷ ಜಾಸ್ತಿ ಆದಾಗೂ ನಿಮ್ಗೆ ತಲೆನೋವು ಅನ್ನೋದು ಕಾಣಿಸ್ಕೊಳ್ಬಹುದಾಗಿದೆ. ಆಮೇಲೆ ಇದರ ಲಕ್ಷಣಗಳು ಹೇಗೆಲ್ಲ ನಾವು ನೋಡ್ಬೋದು ಅಂದ್ರೆ, ತಲೆನೋವು ಇದ್ದಾಗ ಏನೆಲ್ಲ ನಿಮ್ಗೆ ಲಕ್ಷಣಗಳು ಕಾಣಿಸುತ್ತೆ. ಸಾಮಾನ್ಯವಾಗಿ ಅಂದ್ರೆ ತಲೆ ಭಾರ ಉಂಟಾಗತ್ತೆ, ಅಥವಾ ತಲೆ ನಿಮ್ಗೆ ಒಂಥರ ಪಿಟ್ಟಿಂಗ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ಯಾರೋ ತಲೆಗೆ ಬಂದು ಹೊಡಿತಾ ಇರೋ ತರ ಫೀಲ್ ಆಗ್ಬೋದು. ಅದಾದ್ಮೇಲೆ ಕಣ್ಣುರಿ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕಣ್ಣುರಿ ಮತ್ತೆ ಕಣ್ಣು ಭಾರ ಶುರು ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಹೋಲ್ ಬಾಡಿ ಪೇನ್, ಅಂದ್ರೆ ಇಡೀ ದೇಹನೇ ತುಂಬಾ ನೋವುಗೊಳಗಾಗತ್ತೆ. ಆಮೇಲೆ ತದನಂತರ ಕೆಲವೊಂದು ಸಂದರ್ಭಗಳಲ್ಲಿ ನಾವು ತಲೆನೋವಿದ್ದಾಗ, ಸಿವಿಯರ್ ಹೆಡ್ಏಕ್ ಇದ್ದಾಗ ಏನಾಗುತ್ತೆ, ಅದು ಮುಂದೆ ಜ್ವರಕ್ಕೂ ಕಾರಣ ಆಗ್ಬಹುದಾಗಿದೆ. ಮತ್ತೆ ಇದು ನಾವು ಆಯುರ್ವೇದದಲ್ಲಿ ಏನ್ ಹೇಳ್ತೀವಿ ಇದ್ರ ಬಗ್ಗೆ ಅಂದ್ರೆ, ಯಾವುದೆಲ್ಲ ಒಂದು ಆಹಾರ ತಗೊಳ್ಳೋದ್ರಿಂದ, ಇಲ್ಲಿ ನಾವು ಜಾಸ್ತಿ ಮಸಾಲೆ ಪ್ರಾಡಕ್ಟ್, ಅಂದ್ರೆ ನಾವು ಮುಂಚೆಯಿಂದ ನಾನು ಮಸಾಲೆ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಬಟ್ ಇಲ್ಲಿ ನಾನು ಹೇಳೋದೇನಂದ್ರೆ, ಜಾಸ್ತಿ ಮಸಾಲೆಗಳನ್ನು ನಾವು ಉಪಯೋಗಿಸ್ಕೊಳ್ಬಾರ್ದು. ಅಂದ್ರೆ ಮಿತದಲ್ಲಿ ಇರಬೇಕು. ನಾವು ಉಪಯೋಗಿಸ್ಕೊಳ್ಳುವಂತಹ ಮಸಾಲೆ ಅಡುಗೆಗೆ ಹಾಕಿರ್ಬೋದಾಗಿರ್ಬೋದು, ಅಥವಾ ಏನಾದ್ರು ನೀವು ಸಲಾಡ್ಸ್ ಮಾಡ್ಕೊಂಡು ತಿಂತೀರಾ ಅಂದ್ರೆ ಅದರಲ್ಲಿ ಏನು ನಾವು ಮಸಾಲೆಗಳು ಹಾಕ್ತೀವಿ ಅದ್ರ ಪ್ರಮಾಣ ಕಮ್ಮಿ ಆಗಿರ್ಬೇಕಾಗತ್ತೆ. ಯಾಕೆಂದ್ರೆ ಅದರಿಂದಾನು ಕೆಲವೊಮ್ಮೆ ತಲೆನೋವು ಶುರು ಆಗ್ಬೋದು. ಸೊ ಆ ಕಾರಣಕ್ಕೆ ನೀವು ತುಂಬಾ ಲಿಮಿಟ್ ಅಲ್ಲಿ ಯೂಸೇಜ್ ಮಾಡಬೇಕು. ಇಲ್ಲಿ ಹಾಗಾದ್ರೆ ಮಸಾಲೆ ಯಾವ್ದು ಉಪಯೋಗಿಸ್ಕೊಂಡ್ರೆ ನಮ್ಗೆ ತಲೆನೋವು ಕಮ್ಮಿ ಆಗತ್ತೆ ಅನ್ನೋದಾದ್ರೆ, ಒಂದು ಧನಿಯಾ ಮತ್ತೆ ಇನ್ನೊಂದು ಜೀರಿಗೆ. ಇದು ಎರಡೇ ಮಸಾಲೆಗಳು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶುಂಠಿನೂ ಉಪಯೋಗಿಸ್ಕೊಳ್ಬಹುದು, ಆದ್ರೆ ಅಂದ್ರೆ ವಾತದಿಂದ ಉತ್ಪತ್ತಿಯಾಗಿರುವಂತಹ ತಲೆನೋವಿನಲ್ಲಿ ಮಾತ್ರ ನಾವು ಶುಂಠಿಯನ್ನು ಉಪಯೋಗಿಸ್ಕೊಳ್ಳಬೇಕೇ ಹೊರತಾಗಿ, ಬೇರೆ ಕಂಡೀಷನ್ಸ್ ಅಲ್ಲಿ ಅಂದ್ರೆ ತುಂಬಾ ತಲೆ ಭಾರ ಇದೆ, ಅಥವಾ ನಿಮ್ಗೆ ತಲೆ ತುಂಬಾ ಇರಿಟೇಷನ್ ಆಗುವಷ್ಟು ಫೀಲ್ ಆಗ್ತಾ ಇದೆ ಅನ್ನೋ ಅಂಥ ಸಿಚುವೇಶನ್ಸ್ ಅಲ್ಲಿ ನಾವು ಶುಂಠಿಯನ್ನ ಹೇಳೋದಿಲ್ಲ. ಹಾಗಾಗಿ ಇವಾಗ ಧನಿಯಾ ಮತ್ತೆ ಜೀರಿಗೆ ಅಂತ ಹೇಳದೆ ಅಲ್ವಾ, ಇವಾಗ ಇದ್ರ ಪ್ರಿಪ್ರೇಷನ್ ನಾನು ಹೇಳ್ತಾ ಹೋಗ್ತೀನಿ. ಧನಿಯಾ 1 ಚಮಚ, ಅದಾದ್ಮೇಲೆ ಜೀರಿಗೆ ಪುಡಿ, ಇಲ್ಲಿ ಜೀರಿಗೆ ಅನ್ನೋಕ್ಕಿಂತ ಹೆಚ್ಚಾಗಿ ಜೀರಿಗೆ ಪುಡಿ ಅಂತ ನಾವು ಕನ್ಸಿಡರ್ ಮಾಡಬೇಕು, ಅದು 1 ಚಮಚೆ. 1 ಲೋಟದಷ್ಟು ನೀರು. ಈ ನೀರನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಇನ್ನೇನು ಕುದಿಯೋ ಟೈಮ್ಗೆ ಇದೆರಡು ಪುಡಿಗಳನ್ನು ನಾವು ಮಿಕ್ಸ್ ಮಾಡಿ, ತದನಂತರ ಅದನ್ನು ಅಂದರೆ ಅರ್ಧ ಲೋಟಕ್ಕೆ ರೆಡ್ಯೂಸ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಈ ಒಂದು ನೀರನ್ನು ನಾವು ಕುಡಿಬಹುದಾಗಿದೆ. ಇದನ್ನು ಹೊರತುಪಡಿಸಿ ಹೇಳೋದಾದರೆ, ಎಳನೀರು ಬೆಸ್ಟ್. ಅಂದರೆ ಎಳನೀರು ಸಾಮಾನ್ಯವಾಗಿ ದೇಹಕ್ಕೆ ತಂಪು ಅಂತ ಹೇಳ್ತೀವಿ. ಆದ ಕಾರಣ ಅಂದರೆ ನಿಮಗೆ ಇವಾಗ ತಲೆನೋವು ತುಂಬ ಒಂಥರ ಅಜಿಟೇಷನ್ ಅಂತ ಹೇಳ್ತೀವಿ ಆ ಸಿಂಪ್ಟಮನ್ನು, ಅಂದರೆ ಪಿತ್ತದಿಂದ ಏನಾದರೂ ನಿಮಗೆ ತಲೆನೋವು ಉಂಟಾದಲ್ಲಿ ಎಳೆನೀರು ತುಂಬ ಒಳ್ಳೆಯದು. ಅಂದರೆ ದೇಹದಲ್ಲಿರೋ ಪಿತ್ತವನ್ನು ನಾವು ಕಮ್ಮಿ ಮಾಡಿದಾಗ ಆ ಒಂದು ಪಿತ್ತದಿಂದ ಉತ್ಪತ್ತಿಯಾಗಿರುವಂತಹ ತಲೆನೋವಿದೆ ಅದು ಸಾಮಾನ್ಯವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲಿ ಇನ್ನೊಂದು ಪ್ರಿಪ್ರೇಷನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ, ತುಪ್ಪ ಮತ್ತು ಅನ್ನ. ಹಸುವಿನ ತುಪ್ಪ ಏನಿರುತ್ತೆ, ಶುದ್ಧ ಹಸುವಿನ ತುಪ್ಪ ನೀವು ತಗೊಂಡು ನೀವು ಊಟ ಮಾಡುವಂಥದ್ದು, ಅಂದರೆ ಇವಾಗ ರೈಸ್ ಆಗಿರ್ಬೋದು, ಅಥವಾ ಬಿಸಿ ಅನ್ನ ಆಗಿರ್ಬೋದು, ಅಥವಾ ಏನಾದ್ರು ಚಪಾತಿ ಆಗಿರ್ಬೋದು, ಅಥವಾ ಏನೇ ತಿಂತೀರಾ ಅಂತಂದ್ರೂ ಅದಕ್ಕೆ ಒಂದು ಚೂರು ನೀವು ತುಪ್ಪ ಮಿಶ್ರಣ ಮಾಡಿಕೊಂಡು ಆ ಆಹಾರ ಸೇವಿಸೋದ್ರಿಂದ ದೇಹದಲ್ಲಿರುವ ಅಂದರೆ ಏನು ದೋಷಗಳಿವೆ, ಅಂದರೆ ವಾತ ಪಿತ್ತ ಕಫ ತ್ರಿದೋಷಗಳು ಏನಿದೆ ಅದು ಸಮತೋಲನದಕ್ಕೆ ಅಂದರೆ ಈಕ್ವಿಲಿಬ್ರಿಯಂ ಸ್ಟೇಟ್ಗೆ ಬಂದು ತದನಂತರ ಒಂದು ತಲೆನೋವು
ಕಮ್ಮಿ ಮಾಡ್ಕೊಳ್ಬೋದು. ಇನ್ನು ಫ್ರೂಟ್ಸಲ್ಲಿ ಸ್ಪೆಸಿಫಿಕ್ ಆಗಿ ಇವಾಗ ನಮಗೆ ಏನು ರೈಸ್ ಐಟಮ್ ಆಗಿರ್ಬೋದು ಅಥವಾ ಬೇರೆ ಏನು ತಿನ್ನೋದಕ್ಕೆ ಮನಸ್ಸಿಲ್ಲ ಅಂತ ಹಾಗೆ ಏನಾದರೂ ಆದಲ್ಲಿ ಯು ಕ್ಯಾನ್ ಗೋ ವಿತ್ ಫ್ರೂಟ್ಸ್. ಅಂದರೆ ಫ್ರೂಟ್ ಸಲಾಡ್ ನೀವು ಪ್ರಿಫರ್ ಮಾಡ್ಕೊಳ್ಬೋದು. ಯಾವುದೆಲ್ಲ ಹಣ್ಣು ಉಪಯೋಗಿಸ್ಕೊಳ್ಬೋದು ಅಲ್ಲಿ ಅಂತಂದರೆ ಒಂದು ವಾಟರ್ ಮೆಲನ್, ಇನ್ನೊಂದು ಆ್ಯಪಲ್ಲು, ಅದಾದಮೇಲೆ ಇದು ಹೊರತುಪಡಿಸಿದ್ರೆ ನಿಮಗೆ ದಾಳಿಂಬೆ ಹಣ್ಣು ಅಂದರೆ ಪೊಮೊಗ್ರಾನೇಟ್ ನೀವು ಇದರ ಸಲಾಡ್ ರೂಪದಲ್ಲಿ ಅಂದರೆ ಇಂಡಿವಿಜುವಲ್ ಸಲಾಡ್ಸ್ ಮಾಡ್ಕೊಳ್ಬೇಕು. ಅಂದರೆ ಮಿಕ್ಸ್ ಫ್ರೂಟ್ ಆಗಿ ನೀವು ತಗೊಳ್ಳೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಇಂಡಿವಿಜುವಲ್ ಸಲಾಡ್ಸ್ ಮಾಡಿಕೊಂಡು ಅದಕ್ಕೊಂಚೂರು ಕಲ್ಲುಪ್ಪು ಹಾಗೆ ಒಂಚೂರು ಮೆಣಸಿನ ಪುಡಿ ಅದಕ್ಕೆ ನೀವು ಸ್ಪ್ರಿಂಕಲ್ ಮಾಡಿ ಆ ಒಂದು ಫ್ರೂಟ್ಸ್ನ ನೀವು ಕನ್ಸ್ಯೂಮ್ ಮಾಡ್ಕೊಳ್ಬೋದಾಗಿದೆ. ಥ್ಯಾಂಕ್ ಯು.